ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸಾರದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋದಲ್ಲಿ ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಧ್ರುವಂತು ಮತ್ತು ರಜತ್ ಫೈಟಿಂಗ್ ನಡೀತದೆ. ಏನು ಎತ್ತಾಕತ್ತದೆ ಈ ಪ್ರೋಮೋದಲ್ಲಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋಗೆ. ಬರೀ ಇವಾಗ ಈ ಪ್ರೋಮೋ ಏನು ನೋಡ್ಕೊಳ್ಳೋಣ. ಗೈಸ್ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಫಸ್ಟ್ ವಿಡಿಯೋನ ಲೈಕ್ ಮಾಡ್ಕೊಂಬಿಡಿ. ಎಸ್, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಏನೇನೋ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಸೊ ಆ್ಯಕ್ಚುಲಿ ನಿನ್ನೆ ಬಿಗ್ ಬಾಸ್ ಅವರು ಒಂದು ವಿಲನ್ ಅಂತ ಬರ್ತಾರೆ, ಬಿಗ್ ಬಾಸ್ ವಿಲನ್ ಆಗುತ್ತೆ, ಮನೇಲಿ ಇರೋರಿಗೆಲ್ಲ ಲೈಕ್ ಡೆವಿಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಕೊಡ್ತಾರೆ. ಸೊ ಐ ಥಿಂಕ್ ಇದಾಗಿದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆ ಸ್ಟಾರ್ಟಿಂಗ್ ನೆನ್ನೆ ಎಪಿಸೋಡ್ ನೋಡ್ಬೇಕಾದ್ರೆ 15 ಮಿನಿಟ್ಸ್ ಬೋರ್ ಆಗಿತ್ತು. ಆಫ್ಟರ್ ದಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಪಿಕ್ ತಗೊಂತ. ಅಂಡ್ ನೆನ್ನೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇರುತ್ತೆ. ಆ ನಾಮಿನೇಷನ್ ಪ್ರಕ್ರಿಯೆ ಆದ್ಮೇಲೆ ಒಂದಷ್ಟು ಜಗಳಗಳು ಸ್ಟಾರ್ಟ್ ಆಗಿದೆ. ಒಂದು ರಜತ್ ವರ್ಸಸ್ ಧ್ರುವಂತ್ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಶಾಕಿಂಗ್ ಏನಪ್ಪಾ ಅಂತಂದ್ರೆ, ಕಾವ್ಯ ಅವರು ಮತ್ತೆ ಗಿಲ್ಲಿನ ನಾಮಿನೇಟ್ ಮಾಡಿರೋದು. ಐ ಥಿಂಕ್ ಐ ಆಮ್ ಸೇಯಿಂಗ್ ದಿಸ್ ಪದೇ ಪದೇ. ಕಾವ್ಯ ಅವರ ಗ್ರಾಫ್ ಮೇಲ್ ಹೋಗಿ ಕೆಳಗಡೆ ಹೋಗ್ತಾ ಇರೋದಕ್ಕೆ ಒಂದೇ ಒಂದು ರೀಸನ್ ಏನಪ್ಪಾ ಅಂತಂದ್ರೆ, ಪಕ್ಕದಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಇರೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಮಾತಾಡಿಸ್ತಾ ಇಲ್ಲ. ರೀಸನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಸ್ಯಾಟರ್ಡೇ ಎಪಿಸೋಡ್, ಸಂಡೇ ಎಪಿಸೋಡ್ ಅಲ್ಲಿ ಕೂಡ ಅವ್ರಿಗೆ ಒಂದು ಎಚ್ಚರಿಕೆ ಸಿಕ್ಕಿದೆ, ಇಬ್ರು ಜೋಡಿ ಆಡಕ್ ಹೋಗ್ಬೇಡಿ ಅಂತ. ಸೊ ಐ ಥಿಂಕ್ ಆ ಡಿವೈಡ್ ಆಗಿರೋದು ಗುಡ್ ಥಿಂಗ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಕಾವ್ಯ ಅವರು ಈಗ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾ ಇರೋದು ಲೈಕ್ ಗಿಲ್ಲಿ ಅವ್ರನ್ನ. ಐ ಥಿಂಕ್ ತಳ್ತಾ ಇದಾರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ. ಅದು ಯಾಕೆ ತಳ್ತಾ ಇದ್ರೆ, ರೀಸನ್ ಏನ್ ಕೊಡ್ತಾರೆ? ನಾಮಿನೇಷನ್ ಮಾಡೋದು ತಪ್ಪಲ್ಲ, ನಾನು ಹೇಳ್ತಾ ಇರೋದು, ಬಟ್ ರೀಸನ್ ಏನ್ ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಅನಿಸ್ತಾ ಇರುತ್ತೆ ಏನಂತಂದ್ರೆ, ರಾಕ್ಷಸನು ಇವನೇನ, ರಕ್ಷಕನು ಇವನೇನ ಅಂತ 2 2 in 1 ರೋಲ್ ಪ್ಲೇ ಮಾಡ್ತಾರೆ. ಮೊನ್ನೆ ನೋಡಿದ್ರೆ ಆವು ಏನಿಲ್ಲ, ಎರಡರಲ್ಲಿ 2 ಕಡೆ ಅರ್ಧಂಬರ್ಧ ನಿಲ್ಲಿಸ್ಬಿಟ್ಟು ನನಗೆ ಒಳ್ಳೇದು ಮಾಡಿದ್ದಾನೆ ಕೆಟ್ಟದ್ದು ಮಾಡಿದ್ದಾನೆ ಅಂತ ಹೇಳ್ತಾರೆ. ಬಟ್ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನನಗೆ ಅವ್ರನ್ನ ತಳ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ನಾಮಿನೇಟ್ ಮಾಡ್ಬಿಟ್ಟು. ನಮ್ಗೆ ಅನಿಸುತ್ತೆ ಅಂತಂದ್ರೆ, ಅಲ್ಲಿ ಯಾಕೆ ಆ ಥರ ಹೇಳೋರು, ಇಲ್ಲಿ ಯಾಕೆ ಈ ಥರ ಹೇಳ್ತಾ ಇದ್ದಾರೆ? ಇದು ಆ್ಯಕ್ಚುಲಿ ಮನೆ ಕಳಿಸುವಂಥ ಒಂದು ಪ್ರಕ್ರಿಯೆ ಈ ಬಿಗ್ ಬಾಸ್ ಮನೇಲಿ. ಅಲ್ಲಿ ಲೈಕ್ ಅದು ಸುಮ್ಮನೆ ಆಕ್ಟಿವಿಟಿಲಿ ಆ ಥರ ಹೇಳಿ ಇಲ್ಲಿ ಬಂದ್ಬಿಟ್ಟು ಮನೆ ಕಳಿಸೋ ಪ್ರಕ್ರಿಯೆಯಲ್ಲಿ ಮನೆಯಿಂದ ಆಚೆ ಇದನ್ನು ಕಳಿಸ್ತಾ ಇದ್ದಾರೆ. ಈ ಕಾವ್ಯ ಬಗ್ಗೆ ಕ್ಲಾರಿಟಿನೇ ಸಿಗ್ತಾರೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಐ ಥಿಂಕ್ ಇನ್ನೊಂದ್ ಕಡೆ ಈಸಿ ಟಾರ್ಗೆಟ್ ಆಗ್ತಾರೆ ಅಂತ ಅನ್ಸುತ್ತೆ ಗಿಲ್ಲಿ ಅವರು. ಬಟ್ ಎನಿವೇಸ್ ಅದಾಗಲಿ. ನಾನು ಯಾಕಂದ್ರೆ ನೀವು ಈಸಿ ಟಾರ್ಗೆಟ್ ಆಗ್ತದ್ರೆ ಹಿಂದೆ ರಿಟರ್ನ್ ತಿರ್ಕೊಂಡು ಮಾತಾಡ್ತಲ್ಲ ಅಂತಂದ ತಕ್ಷಣ ಗೇಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಗ್ ಬಾಸ್ ಮನೇಲಿ ಗೇಮ್ ಅನ್ನು ಚೆನ್ನಾಗಿ ಆಡ್ತಾ ಇರ್ಬೇಕಾದ್ರೆ ಜನಗಳ ಆಚೆ ಕಡೆ ವೋಟ್ ಮಾಡಿ ಸೇವ್ ಮಾಡೇ ಮಾಡ್ತಾರೆ. ಬಟ್ ಎನಿವೇಸ್ ಕಾವ್ಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಸೂಪರ್ ಮಾತ್ರ. ಇದಾದ್ಮೇಲೆ ಆಕ್ಚುಲಿ ಗೈಸ್ ಏನ್ ಅನ್ಸುತ್ತೆ ಅಂತಂದ್ರೆ, ಕಾವ್ಯ ಅವರು ಕಾಮಿಡಿ ಮಾಡ್ತಾ ನೀವು ನಮ್ಮನ್ನ ಇವ್ರ ಜೊತೆ ಗಿಲ್ಲಿ ನಟ ಜೊತೆ ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರೆ ಅಂತ ರಜತ್ ಹೇಳ್ತಾರೆ, ನಾಮಿನೇಟ್ ಮಾಡ್ತಾರೆ. ರಜತ್ ಅಯ್ಯೋ ಕರ್ಮವೇ, ಕಾಮಿಡಿನೇ ಮಾಡಬಾರ್ದ, ನಗ್ಲು ಬರ್ದ ಅಂತ ಅವ್ರು ಎತ್ಕೊಂತಾರೆ. ಈ ಒಂದು ಮಾಡ್ತಾ ಆಡಾದ್ಮೇಲೆ ಕೆಳಗಡೆ ಹೇಳ್ಕೊಂಡ್ ಬರ್ತಾ ಇರ್ಬೇಕಾರೆ, ಸೊ ಇಲ್ಲಿ ಧ್ರುವಂತ್ ಅವರು ಏಕವಚನದಲ್ಲಿ ಮಾತಾಡ್ತಾನೆ ಅಂತ ಧ್ರುವಂತ್ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಉತ್ತರ ಕೊಟ್ಟಂತಹ ರಜತ್ ಅವರು, ನಿನಗೇನೋ ಪ್ರಾಬ್ಲಮ್ ಅಂತ ಹಿಂಗೆ ಎದೊಳ್ತಾರೆ. ಆ ಕಡೆ ಯಾವನ್ಗೆ ಹೇಳ್ತಾ ಇದೆಯಾ, ಯಾರಿಗೂ ಹೇಳ್ತಾ ಇದೆಯಾ ನೀನು? ನಾನು ಗಿಲ್ಲಿ ಎಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಇಟ್ಕೊಂಡು ನೀನು ಇದನ್ನೆಲ್ಲ ಈ ಸೀಸನ್ ಉತ್ತರ ಬೇಡ ಮರಿ ಅಂತ ಹಿಂಗಂತ ಹೇಳ್ತಾರೆ. ಮಗನೇ ಬಿಟ್ರೆ ಅಂತಂದ್ರೆ ಇದು ಒಂಥರ ಸೇಮ್ ಗ್ಲೈಸ್. ಆಕ್ಚುಲಿ ಲೋಕಲ್ ಜಗಳ ನೋಡ್ದಂಗಾಯ್ತು, ಕ್ರೇಜಿ ಆಗಿದೆ. ಬಟ್ ಇಲ್ಲೇನಾದ್ರೂ ಇನ್ ಕೇಸ್ ಏನಾದ್ರು ರಜತ್ ಅವರು ಕೋಪದಲ್ಲಿ ಟಚ್ ಮಾಡಿದ್ರು ಕೂಡ ಆಚೆ ಕಳಿಸುವಂತ ಪಾಸಿಬಿಲಿಟೀಸ್ ಇದೆ. ಅದೇ ಒಂದು ಪ್ರವೋಕ್ ಮಾಡ್ತಾ ಗಿಲ್ಲಿ ರಜತ್ ಧ್ರುವಂತ್ ಏನಾದ್ರು ಅವರು ಟಚ್ ಮಾಡಿದ್ರು ಕೂಡ ಅವರು ಆಚೆ ಹೋಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಬಟ್ ನೋಡುವ ಇದುವರೆಗೂ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಧನ್ರಾಜ್ಗೂ ಹೋಗ್ಬಿಟ್ಟು ಹಿಂಗೆ ಟಚ್ ಮಾಡಿದ್ರು, ತಳ್ಳಿದ್ರು. ಆಕ್ಚುಲಿ ಅದು ಹೋಗ್ಬಿಟ್ಟು ಏನಾಗಿತ್ತು, ಟಿವಿ ಟಚ್ ಆಗಿತ್ತು. ಬಟ್ ಇದೇ ತರ ಇನ್ನೊಂದು ಸೀರಿಯಸ್ ಇಶ್ಯೂ ಆಗತ್ತಾ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಯಾಕಂದ್ರೆ ರಜತ್ ಅವ್ರಿಗೆ ಕೋಪ ತಡೆಯಲ್ಲ. ಈ ಕಡೆ ಏಕವಚನ ಬಹುವಚನ ಅಂದ್ಬಿಟ್ಟು ಆಪೋಸಿಟ್ ಇರೋ ವ್ಯಕ್ತಿ ತಗೊಂಡವ್ರು ಅದನ್ನ ಲೈಕ್ ಹೈಲೈಟ್ ಮಾಡಬೇಕು. ಬಟ್ ಇವ್ರು ಯಾಕೆ ಅದನ್ನ ಹೈಲೈಟ್ ಮಾಡ್ತಾ ಇದಾರೆ, ಅದು ಎದ್ದು ತೋರಿಸ್ತಾ ಇದಾರೆ, ಮೇ ಬಿ ನಾಮಿನೇಷನ್ ಮಾಡ್ಲಿ ಅಂತ ತೋರಿಸ್ತಾ ಇದಾರೆ ಧ್ರುವಂತ್ ಅವ್ರಿಗೆ ಗೊತ್ತಾಗ್ತಲ್ಲ. ಬಟ್ ಸ್ಟಿಲ್ ಧ್ರುವಂತ್ ಬೀಂಗ್ ಧ್ರುವಂತ್ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇದಾರೆ. ಈ ಕಡೆ ರಜತ್ ಬೀಂಗ್ ರಜತ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಅವ್ರು ನಾರ್ಮಲ್ ಆಗಿ ಅದು ಆಚೆ ಕಡೆ ನಿಮ್ಗೆ ಗೊತ್ತಿರೋ ಲಾಸ್ಟ್ ಸೀಸನ್ ಜಗಳ ಆಡಿದ್ರು, ಈ ಸೀಸನ್ ಕ್ರೇಜಿಯಾಗಿ ಜಗಳ ಆಡ್ತಾ ಇಲ್ಲ. ಬಟ್ ಎಲ್ಲೋ ಕಡೆ ಸೈಲೆಂಟ್ ಆಗಿದ್ರು. ಬಟ್ ಈಗ ಕಮ್ ಬ್ಯಾಕ್ ಮಾಡ್ತಾ ಇದಾರೆ. ಬಾಬು ಅವ್ರಿಗೆ ಒಂದು ರೀಸನ್ ಏನು ಅನಿಸ್ಬಿಡ್ತು ಅಂದ್ರೆ, ಮೇ ಬಿ ಕಾವ್ಯ ಅವ್ರು ಕೊಟ್ಟಂತ ರೀಸನ್ ಇಷ್ಟ ಆಗಿಲ್ವೇನೋ. ಯಾಕಂದ್ರೆ ಯಾವಾಗಲೂ ಗಿಲ್ಲಿ ಜೊತೆ ಕೂತ್ಕೊಂಡು ನಗ್ತಾ ಇರ್ತೀಯಾ ಅನ್ನೋದೊಂದು ಟೈಟಲ್ ಕಾರ್ಡ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮಗೆ ಸೀಸನ್ ಇದರಲ್ಲಿ ಸ್ಯಾಟರ್ಡೇಲೂ ಕೂಡ ಅದೇ ಬಂತು. ಕಾವ್ಯ ಅವರು ಕೂಡ ಬೀಂಗ್ ಸ್ಮಾರ್ಟ್ ಆಗಿ ನಾಮಿನೇಟ್ ಮಾಡ್ತಾ ಇದಾರ ಅಂತ ಅನಿಸ್ತಾ ಇದೆಯಾ ಗೈಸ್? ಆಕ್ಚುಲಿ ನಿಮಗೆ ಅಂದ್ರೆ ಯಾರನ್ನ ಡೌನ್ ಇರ್ತಾರೋ ಅವರ ನಾಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ತಾರ. ಸೇಮ್ ಆಸ್ ಇಟ್ ಈಸ್ ಧನುಷ್ ಪ್ಯಾಟ್ರನ್ನ ಯೂಸ್ ಮಾಡ್ತಾ ಇದಾರ. ಸೊ ನಿಮ್ಗೇನು ಅನ್ಸುತ್ತೆ ಫಸ್ಟ್ ಕಮೆಂಟ್ ಮಾಡಿ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಕಾವ್ಯ ಅವರು ನೋಡಿ ರಜತ್ಗೆ ಸಖತ್ ಒಂಥರ ಗಿಲ್ಲಿ ಜೊತೆ ಕುತ್ಕೊಂಡೆ ನಗ್ತಾ ಇರ್ತೀಯಾ ಒಂದು ಅಂದ್ರೆ ಏನೋ ಚಿಯರ್ ಲೀಡರ್ ಅಂತ ಒಂದು ಟ್ಯಾಗ್ ಲೈನ್ ಬರುತ್ತೆ. ಮೇ ಬಿ ಆಚೆ ಕಡೆ ರಜತ್ ಡೌನ್ ಆಗಿರ್ಬೋದು, ರಜತ್ ಕೊಟ್ಬಿಡೋಣ ಅನ್ನೋ ಥರ ಕ್ಯಾರೆಕ್ಟರ್ ಇರುತ್ತೆ. ಜೊತೆಗೆ ಸುದೀಪ್ ಸರ್ಗೂ ಕೂಡ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿದ್ದು. ಆಚೆ ಕಡೆ ಮೇ ಬಿ ರಜತ್ನ ಸರಿಯಾಗಿ ಬೈತಾ ಇರ್ತಾರೆ. ಆಚೆ ಕಳ್ಸಕ್ಕೆ ಒಂದು ಟೈಮ್ ಬಂದಿದೆ ಇವಾಗ ಅನ್ನೋ ಥರನೇ ಏನಾರ ಟ್ಯಾಗ್ ಲೈನ್ ಮಾಡ್ತಾರೆ. ಬಟ್ ಅಲ್ಲಿ ಗೊತ್ತಿಲ್ಲ ಅವ್ರು ಆಚೆ ಕಡೆ ಯಾವ ಥರ ನಡೀತಾ ಇದೆ. ಯಾಕಂದ್ರೆ ಅಂತ ಸೀರಿಯಸ್ ಏನಾಗಿಲ್ಲ. ರಜತ್ ಸರ್ ಸಾರಿ ಕೇಳಿದ ತಕ್ಷಣ ಅದು ಆಲ್ರೆಡಿ ಕ್ಲೋಸ್ ಆಗುತ್ತೆ. 90% ಜನ ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕಂದ್ರೆ ಅದು ಹೈಲೈಟು ಆಗಿಲ್ಲ.
ನನಗೂ ಏನನ್ಸ್ತು ಅಂತಂದ್ರೆ ಮೇ ಬಿ ಅವರು ವಾಂಟೆಡ್ ಹೇಳಿರಲ್ಲ, ಬಿಕಾಸ್ ಗೊತ್ತಿದೆ ನಮ್ಗೆ ರೆಸ್ಪೆಕ್ಟ್ ಯಾವ ಥರ ಸಿಗುತ್ತೆ, ಬಿಕಾಸ್ ಸುದೀಪ್ ಅದು ಶೋ ಆಗಿರೋದ್ರಿಂದ ಯಾರು ಕೂಡ ಆ ಥರ ಮಾತಾಡೋಕ್ಕೆ 100% ಯಾರಿಗೂ ಬರಲ್ಲ. ಸೊ ನಿಮ್ಗೆ ಏನು ಅನಿಸಿದೆ ಗೈಸ್, ಈ ಕಾವ್ಯ ಅವರು ಬೇಕು ಅಂತ ಟಾರ್ಗೆಟ್ ಮಾಡಿ ಐ ಥಿಂಕ್ ಸ್ಯಾಟರ್ಡೆ ಎಪಿಸೋಡ್ ಬೇಸಿಸ್ ಮೇಲೆ ನಾಮಿನೇಷನ್ ಮಾಡ್ತಾ ಇದ್ರ. ನನಗೀಗ ಅನ್ಸಿದೆ ಅಂತ ರಜತ್ ಮತ್ತೆ ಗಿಲ್ಲಿ ಮಾಡಿದ್ದು ಒಂದು ರೀಸನ್ ಏನಂದ್ರೆ ಗಿಲ್ಲಿಗೂ ಕೂಡ ಜಾಸ್ತಿ ಒಂದು ಲೆಟರ್ ಬಂದಿದ್ದು, ಐ ಥಿಂಕ್ ನಾನು ಇಟ್ಕೊಂತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಯಾವ ಏಣಿಲ್ ಆರ್ಡರ್ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇರಿಸಿ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಅದು ಅವರ ಸ್ಟ್ರಾಟಜಿ ಆಗಿತ್ತು. ಬಟ್ ಕಾವ್ಯ ಅವರ ಸ್ಟ್ರಾಟಜಿ ಏನು, ಕಾವ್ಯ ಅಂತ ಬಂದಾಗ ಏನು ಮಾಡಕ್ಕೆ ಹೊರಟಿದ್ದಾರೆ? ಐ ಥಿಂಕ್ ಇಲ್ಲಿ ಒಂದು ಕಡೆ ನಿನ್ನೆ ಎಪಿಸೋಡ್ ನೀವು ನೋಡೋ ಆಗಿದ್ರೆ ಮಾತಾಡ್ತಾರೆ ರಘು ಅವರು ಮತ್ತೆ ಇವರೆಲ್ಲ ಕೂತ್ಕೊಂಡು ಮಾತಾಡೋಕೆ ರಘು ತುಂಬಾ ನೋವಾಗಿರುತ್ತೆ. ಇಲ್ಲಿ ರಘು ಅವ್ರು ಹೇಳ್ಕೊತಾರೆ ಅಂತಂದ್ರೆ, ಅಯ್ಯೋ ಅವ್ನಿಗೆ ಎಷ್ಟು ಹೇಳಿದ್ರು ಮತ್ತೆ ಪದೇ ಬಂದು ನನ್ನ ಲೈಕ್ ಟೀಸ್ ಮಾಡ್ತಾನೆ, ಗೇಲಿ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇ ವೀಕೆಂಡ್ ಎಪಿಸೋಡ್ಸ್ ಅಲ್ಲಿ ಆಗಿರುತ್ತೆ ಪಾಪ ರಘು ಅವರು. ಹೋಗಿ ಒಂದು ಮತ್ತೆ ಕಿಚನ್ ಅಲ್ಲಿ ತರಕಾರಿ ಕಟ್ ಮಾಡ್ತಾನೆ, ಅದು ನನ್ಗೊಂಥರ ಇಷ್ಟ ಅಲ್ಲ, ಅದಕ್ಕೋಸ್ಕರ ಮಾಡ್ತೀನಿ. ದಿನಪೂರ್ತಿ ಅಲ್ಲಿ ಮಾಡ್ತಾನೆ ಅಂತಂದ್ರೆ ನನಗೆ ಬೇಜಾರಾಗುತ್ತೆ. ನೀನು ಇನ್ನೊಂದು ಹೇಳ್ಬೋದಿತ್ತು, ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ತಾನೆ ಅಂತಂದ್ರೆ ಲೈಕ್ ನನಗೆ ಹೆಮ್ಮೆ ಆಗ್ತಿತ್ತು. ಬಟ್ ಬರೀ ಅದನ್ನೇ ಮಾಡ್ಕೊಂಡಿರ್ತಾನೆ ಅಂತ ನನಗೆ ಲೈಕ್ ಡಿಮೋಟಿವೇಟ್ ಮಾಡ್ತಾರೆ. ಅಂದ್ರೆ ಲೈಕ್ ಕೆಳಗೆ ಯಾಕೆ ಮಾತಾಡ್ತಾನೆ, ನನಗೆ ಯಾಕೋ ಸರಿ ಕಾಣಿಸಲ್ಲ. ನನ್ನ ಜಿಮ್ ಅಷ್ಟು ಕ್ಲೈಂಟ್ಸ್ಗಳು ನೋಡ್ತಾ ಇರ್ತಾರೆ, ಹೊರಗಡೆ ನಮ್ಮ ಮಗ ಇರ್ತಾನೆ, ಅವನ ಪಾಪ ನಮ್ಮ ಅಪ್ಪ ಈ ಥರ ಅಂತಂದಾಗ ಅವನು ಬೇಜಾರು ಮಾಡ್ಕೋತಾರೆ ಅಂತ ತುಂಬ ಬೇಜಾರು ಮಾಡ್ಕೊತಿದ್ರು. ಬಟ್ ಅವಾಗ ಕಾವ್ಯಾರು ಹೇಳ್ತಾರೆ, ಕಾವ್ಯಾರು ಹೇಳಿದ್ರೆ ಅಂತಂದರೆ ನೀವು ಮುಖ ಕೊಡೋದಂಗೆ ಹೇಳ್ಬಿಡಿ ಆನ್ ಸ್ಪಾಟು, ಅಲ್ಲೇ ಹೇಳಿದ್ರೆ ಮುಗಿದೋಗುತ್ತಿಲ್ಲ, ನಾನು ಹೇಳ್ತೀನಿ ಅಮ್ಮ ಅವ್ನು ಕೇಳಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಅಂದರೆ ನೀವು ಆನ್ ಸ್ಪಾಟ್ ಹೇಳಬೇಕು, ಅದಾದಮೇಲೆ ಮತ್ತೆ ಕಾಮಿಡಿ ಮಾಡಿದಾಗ ನೀವು ಕಿಲೆ ಹಾಕ್ಬಿಡ್ತೀರ, ಅದಕ್ಕೋಸ್ಕರ ನಾವು ಮಾಡ್ತಾರೆ ಅಂತ. ಬಟ್ ಇಲ್ಲಿ ಕಾವ್ಯಾರ ಜೊತೆ ಅದೇ ತಾನೇ ಮಾಡ್ತಾ ಇರೋದು. ಅದಕ್ಕೆ ನಾನು ಕೂಡ ಈಗ ನೆಕ್ಸ್ಟಿಂದ ಇದು ಮಾಡ್ತೀನಿ, ಡೈರೆಕ್ಟ್ ಫೇಸ್ ಟು ಫೇಸ್ ಇದ್ದಾಗ ಹೇಳ್ತೀನಿ ಅಂತ ಕಾವ್ಯಾರು ಹೇಳ್ತಾರೆ. ಮೇ ಬಿ ಅದೆಲ್ಲ ಹೇಳಿದ್ದು ಇಲ್ಲಿ ಅದಾದ್ಮೇಲೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಗ್ತಾ ಇದೆ. ಸೇಮ್ ಅಲ್ಲಿ ಹೇಳಿದರೆ ಅದನ್ನು ತಗೊಂಡು ನಾಮಿನೇಷನ್ ಪ್ರಕ್ರಿಯೆ ಕೊಡ್ತಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಅನಿಸ್ತಾ ಇರೋದು ಜೈ ಮಹಾಕಾಳ್ ವರ್ಸಸ್ ಅಯ್ಯೋ ಭಗವಂತೆ, ಇವರಿಬ್ಬರು ಮಧ್ಯೆ ಲೈಕ್ ಕಿರಿಕ್ ನಡೀತಾ ಇದೆ. ಮೇ ಬಿ ಯಾರಾದರೂ ಹೊಡೆದಾಡತ್ತು ಅಂತಂದರೆ ಪಕ್ಕ ಫಿಕ್ಸ್ ಅನ್ಕೊಳ್ಳಿ. ಸೊ ಬಿಗ್ ಬಾಸ್ ಈ ಸಲ ಇಬ್ಬರಲ್ಲಿ ಯಾರೊಬ್ಬರನ್ನ ಒಬ್ಬ ಮನೆ ಕಳಿಸ್ತಾರೆ. ಸೊ ಏನನ್ಸುತ್ತೆ ಗೈಸ್, ಆ್ಯಕ್ಚುಲಿ ಇಬ್ಬರಲ್ಲಿ ಯಾರೋ ಒಬ್ರು ಮನೆಗೆ ಹೋಗ್ಬೋದು ಇನ್ ಕೇಸ್ ಟಚ್ ಆಯಿತು ಅಂತಂದರೆ. ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಮಾತಾಡೋವಾಗಿದ್ದರೆ, ನಿನ್ನೆ ಆ್ಯಕ್ಚುಲಿ ಗೈಸ್ ಕ್ರೇಜಿ ಆಗಿತ್ತು. ಸ್ಟಾರ್ಟಿಂಗ್ 10 ಮಿನಿಟ್ಸ್ ನನಗೂ ಸ್ವಲ್ಪ ಬೋರ್ ಆಯಿತು. ಬಟ್ ಆಫ್ಟರ್ ದಟ್ ಬೆಂಕಿ ಪಿಕಪ್ ತಗೊಳ್ತು ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯವರು ಕ್ಯಾಪ್ಟನ್ಶಿಪ್ಪಲ್ಲಿ ಚೈತ್ರಾ ಕುಂದಾಪುರವನ್ನ ಕರೆದು ನಿಮಗೆ ಕ್ಯಾಪ್ಟನ್ಶಿಪ್ ಬೇಕಾ, ಯಾಕಂದ್ರೆ ನೀವು ಟಾಸ್ಕ್ ಆಡ್ಬಿಟ್ಟು ಗೆದ್ದಿರ್ತೀರ, ಸ್ಪಂದನಾಗೆ ಯಾಕೆ ನೀವು ಬಿಟ್ಕೊಡ್ತೀರಾ, ವಿಲನ್ ಬಿಗ್ ಬಾಸ್ ಇವಾಗ ಅಲ್ವಾ ಆಗಿರೋದು. ಸೊ ವಿಲನ್ ಥರನೇ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಚೈತ್ರಾ ಕುಂದಾಪುರ ಏನು ಮಾಡ್ತಾರೆ, ನಾನು ಎಕ್ಸೆಪ್ಟ್ ಮಾಡ್ತೀನಿ ಬಿಗ್ ಬಾಸ್ ಕ್ಯಾಪ್ಟನ್ಶಿಪ್ನ ಅಂತ ಹೇಳ್ತಾರೆ. ಬಟ್ ಆ ಒಂದು ಕ್ಯಾಪ್ಟನ್ಶಿಪ್ನ ಎಕ್ಸೆಪ್ಟ್ ಮಾಡುವಂಥ ಟೈಮಲ್ಲಿ ಟಿವಿಲಿ ಬರ್ತಾ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಆಚೆ ಬಂದ ತಕ್ಷಣ ಒಂಥರ ಓವರ್ ಡ್ರೈವ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಿಟ್ಟು ನನ್ನ ಹತ್ರ ಒಂದು 5 ನಿಮಿಷ ಮಾತಾಡ್ಬಿಡಿ, ಏನಾಯ್ತು ಅಂತ ಇವರು ಗೊತ್ತಿಲ್ಲದ ಹತ್ರ ಡ್ರಾಮಾ ಮಾಡ್ತಾ ಇರ್ತಾರೆ. ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ತುಪ್ಪ ದೀಪ ಎಲ್ಲ ಹಚ್ಬಿಟ್ಟು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಆಮೇಲೆ ಬಂದ್ಬಿಟ್ಟು ಇವ್ರ ಹತ್ರ ಇದು ಕ್ಯಾಪ್ಟನ್ ನಾನೇ, ಇವಾಗ ನಾನು ಚಪಾತಿ ಮಾಡೋ ಹೋಗಿಲ್ಲ, ಓಕೆನಾ, ಹಂಗೆ ಹಿಂಗೆ ಡೌ ಮಾಡ್ತಾರೆ. ಯಾಕೆ ಏನಾಯ್ತು ಅಂತ ಕೇಳಿದಾಗ ಆಕ್ಚುಲಿ ನಾನು ಬಿಗ್ ಬಾಸ್ ನನಗೆ ಆಪ್ಷನ್ ಕೊಡ್ತಾರೆ. ಒಂದು ಆಪ್ಷನ್ ಬಂದ್ಬಿಟ್ಟು ನಿನ್ಗೆ ಗೊತ್ತಿರೋ ಹಾಗೆ ಲೈಕ್ ಕ್ಯಾಪ್ಟನ್ಶಿಪ್ಗೆ ನೀವು ತಗೊಳ್ಬೇಕು, ಇಲ್ಲಾಂದ್ರೆ ಡೈರೆಕ್ಟ್ ನಾಮಿನೇಟ್ ಮಾಡ್ತೀನಿ ಅಂತ ಆಚೆ ಕಡೆ ಹೇಳ್ತಾರೆ. ಇಲ್ಲಿ ಏನು ಆಪ್ಷನ್ ಕೊಟ್ಟಿರಲ್ಲ. ಆಕ್ಚುಲಿ ಬಿಗ್ ಬಾಸ್ ಅವ್ರು ಹೇಳಿರೋದು ಇಷ್ಟೇನೆ, ನೀವು ಬೇಕಾದ್ರೆ ತಗೋಬಹುದು, ಬೇಕಾದ್ರೆ ಸ್ಪಂದನ ಅವರು ಕೆಳಗಡೆ ಇಳಿಸಿ ಅಂತ ಹೇಳ್ತಾರೆ ಅಷ್ಟೇ. ಬೇಕು ಅಂತಂದ್ರೆ ಎಲ್ಲೋ ಬಟನ್ ನಂಬಿಕೆ, ಬೇಡ ಅಂದ್ರೆ ರೆಡ್ ಬಟನ್ ನಂಬಿಕೆ ಅಂತ ಹೇಳ್ತಾರೆ. ಬೇಕು ಅಂದ್ಬಿಟ್ಟು ರೆಡ್ ಬಟನ್ ಎಲ್ಲೋ ಬಟನ್ ನಂಬಿಕೊಂಡು ಕ್ಯಾಪ್ಟನ್ಶಿಪ್ ತಗೊಳ್ತಾರೆ. ಅಂದ್ರೆ ಅದಾದ್ಮೇಲೆ ಇಲ್ಲಿ ಇನ್ನೊಂದು ಏನು ಅನ್ಸಿದ್ರೆ ಅಂದ್ರೆ ಸುದೀಪ್ ಸರ್ ಮಾತನ್ನು ಕೂಡ ಬ್ರೇಕ್ ಆಗಿದೆಯಾ, ವಿಲನ್ ಅವ್ರು ಬ್ರೇಕ್ ಮಾಡಿದ್ರ ಅಂತ ಅನ್ಸುತ್ತೆ. ಒಂದು ವಾರ ಎಲ್ಲ ಫುಲ್ ಲಾಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಒಂದೇ ದಿವಸ ಲಾಕ್ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಬಂದ್ಬಿಟ್ಟು ಲಾನ್ ಏರಿಯಾದಲ್ಲಿ ಲೈಕ್ ಸುದೀಪ್ ಹಿಂಗೆ ಆಪ್ಷನ್ 2 ಕೊಟ್ಟಿದ್ರು ನನಗೆ. ಆಕ್ಚುಲಿ ನಾನು ಅದಕ್ಕೆ ನಾನು ಎಲ್ಲೋ ಇದನ್ನು ಮಾಡಿಕೊಂಡು ನಾನು ಕ್ಯಾಪ್ಟನ್ಶಿಪ್ ತೊಗೊಂಡು ನಂಗೆ ನಾಮಿನೇಟ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಬಿಟ್ಟು ಅಲ್ಲೇ ಹೇಳ್ತಾರೆ. ಅದಾದಮೇಲೆ ಕೂಡ ಇನ್ನೂ ಒಂದಷ್ಟು ಜನ ಎಲ್ಲ ಹೋಗಿ ಅಭಿಪ್ರಾಯ ತಿಳ್ಕೊತಾರೆ, ಇವರೇನೋ ನಂಗೆ ನಾಮಿನೇಟ್ ಇದೇ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ. ಸೊ ನೀವು ಆ ಜಾಗದಲ್ಲಿ ಏನು ಮಾಡ್ತೀರಿ ಅಂತ ರಘು ಅವರು, ರಕ್ಷಿತಂಗೆ ಎಲ್ಲರಿಗೂ ಕೂಡ ತಲೆ ಸವರಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಲ್ಲರೂ ಕೂಡ ಲೈಕ್ ಅದು ಗೊತ್ತಿರಲ್ಲ. ಇಲ್ಲಿ ರಕ್ಷಿತಾ ಆಲ್ರೆಡಿ ಟಿವಿಲಿ ನೋಡ್ಕೊಂಡಿರ್ತಾರೆ ಚೈತ್ರಾ ಅವ್ರದ್ದು ಅಂತ. ಬಟ್ ಸಮ ಅವರು ಕೂಡ ಹಂಗೆ ನಾಟಕ ಆಡ್ತಾರೆ. ಬಟ್ ಇದಾದ್ಮೇಲೆ ಬಂದು ಅವರೇ ಒಪ್ಕೋತಾರೆ. ಸೊ ಅಲ್ಲಿ ನಾನು ಹೇಳಿದ್ರೆ ಅವಾಗ ಬೇರೆ ಥರ ಹೇಳಿದ್ರೆ ಮತ್ತೆ ಇಲ್ಲಿ ಒಂಥರ ಹೇಳ್ತೀರ ಅಂತ ಗಿಲ್ಲಿಯವ್ರ ಪಾಪ ಹಾಕೊಟ್ಬಿಡ್ತಾರೆ ಅಲ್ಲೇ. ಸೊ ಅದಾದ್ಮೇಲೆ ಹೇಳ್ತಾರೆ, ಇಲ್ಲ ನನಗೆ ಇದೊಂದೇ ಆಪ್ಷನ್ ಕೊಟ್ಟಿತ್ತು, ನಾನು ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದೀನಿ, ನಾನು ನೆಕ್ಸ್ಟ್ ಇಮ್ಯುನಿಟಿ ಸಿಗುತ್ತೆ ನನಗೋಸ್ಕರ, ಅದಕ್ಕೋಸ್ಕರ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಇಲ್ಲಿಗೆ ಚೈತ್ರ ಅವ್ರು ಹೇಳ್ತಾರೆ. ಸೊ ನೆಕ್ಸ್ಟ್ ಇದಾಗಿದ ತಕ್ಷಣ ನೆಕ್ಸ್ಟ್ ಕ್ಯಾಪ್ಟನ್ ಬಿಗ್ ಬಾಸ್ ಅವರು ವಿಲನ್ ಒಳಗಡೆ ಲೈಕ್ ರಾಶಿಖಾನ ಕರೆದ್ಬಿಟ್ಟು, ನೀವು ಕ್ಯಾಪ್ಟನ್ಸಿ ಒಟ್ಟಿಗೆ ತುಂಬ ಅನ್ಲಕ್ಕಿ ಆಗಿದ್ದೀರಾ, ಪ್ರತಿ ಬಾರಿ ಸೆಲೆಕ್ಟ್ ಆಗ್ತಾ ಇರ್ತೀರಾ, ಇವಾಗ ನಿಮಗೆ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ, ನೀವು ಡೈರೆಕ್ಟ್ ನಾಮಿನೇಟ್ ಆಗ್ಬೋದು ಕ್ಯಾಪ್ಟನ್ಸಿ ಒಟ್ಟಿಗೆ. ಆದರೆ ನೀವು ಇಬ್ಬರು ಸ್ಪರ್ಧಿಗಳನ್ನ ಲೈಕ್ ಕ್ಯಾಪ್ಟನ್ಸಿ ಒಟ್ಟಿಂದ ಆಚೆ ಇಡಬೇಕು ಅಂತ ಹೇಳ್ತಾರೆ. ಸೊ ಒಂದು ತಲೆ ಸ್ಮಾರ್ಟ್ ಮೂವ್ ಯೂಸ್ ಮಾಡಿಬಿಟ್ಟು ಧನುಷ್ನ ಮತ್ತೆ ನಮ್ಮ ರಘು ಅವ್ರನ್ನ ಆಚೆ ಇಡ್ತಾರೆ. ಬಿಕಾಸ್ ಓನ್ಲಿ ಥಿಂಗ್ ಏನಕ್ಕಪ್ಪ ಅಂತಂದ್ರೆ ಅವ್ರು ಆಲ್ರೆಡಿ 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ. ನನಗೆಲ್ಲ ಒಂಥರ ಫೇರ್ ಅಂತ ಅನ್ನಿಸ್ತು. ಐ ಥಿಂಕ್ ಫಸ್ಟ್ ಟೈಮ್ ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತು. ಸೊ ಐ ಥಿಂಕ್ ಇಲ್ಲಿ ಬಂದಾಗ ಆಕ್ಚುಲಿ ರಘು ಅವ್ರು ಬಂದ್ಬಿಟ್ಟು ಕೈ ಕೊಡಕ್ಕೆ ಹೋದಾಗ ಲೈಕ್ ಅವರು ಕೈ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ. ಬಟ್ ಇಲ್ಲಿ ಧನುಷ್ ಅವ್ರು ಮತ್ತೆ ಸ್ಪೋರ್ಟಿವ್ ಆಗಿ ತಗೊಳ್ಳಲ್ಲ. ಬಿಕಾಸ್ ಒಂದು ರೀಸನ್ ಏನಂತಂದ್ರೆ, ನಾನು ಅವ್ರಿಗೆ ಬೇಜಾರು ಏನು ಗೊತ್ತಾ, ಲೈಕ್ ನನ್ನ ಇಷ್ಟ ಎಷ್ಟು ಸತಿನಾರ ಕ್ಯಾಪ್ಟನ್ ಆಗ್ಬೋದು, ಹೌದು ಅವ್ರ ಡಿಸಿಷನ್ ನಾನು ಅಗ್ರಿ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳ್ತಾರೆ, ಎಷ್ಟು ಸತಿನೇ ಬೇಕಾದ್ರೆ ನೀನು ಕ್ಯಾಪ್ಟನ್ ಆಗೋದು. ಬಟ್ ನಮಗೂ ನೋಡೋರ್ಗು ನಮಗೂ ಬೋರ್ ಆಗುತ್ತೆ. ಯಾವಾಗಲೂ ನೀವು ಒಬ್ಬರೇ ಕ್ಯಾಪ್ಟನ್ ಆಗ್ತಾರೆ, ಅದು ಕಂಟಿನ್ಯೂಸ್ ಆಗಿ 1 ವೀಕ್ ಬಿಟ್ಟು 1
ಒನ್ ವೀಕ್ ಅಂದ್ರೆ ನಿಮ್ಮಲ್ಲಿ ಏನು ಚೇಂಜಸ್ ನೋಡ್ತಲ್ಲ, ನಿಮ್ಮಲ್ಲಿ ಏನು ಮಜಾ ನೋಡ್ತಲ್ಲ. ಸೊ ಏನಾಗ್ತಿದೆ ಗೊತ್ತಾ, ಇವರು ಬಿಗ್ ಬಾಸ್ ಕ್ಯಾಪ್ಟನ್ ಆಗಿದ ತಕ್ಷಣನೇ ಲೈಕ್ ಅವ್ರ ಫೋಕಸ್ ಏನಂತಂದ್ರೆ ಮನೆ ಕೆಲಸ ಮಾಡಿಸ್ಕೊಡ್ಬೇಕು, ಅದೇ ದೊಡ್ಡ ಫೋಕಸ್, ಅದೇ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂತಾರೆ. ಎಂಟರ್ಟೈನ್ಮೆಂಟ್ ಬೇರೆ ಫೀಲ್ಡ್ ಅಲ್ಲಿ ಎಲ್ಲಿ ನೀವು ಕ್ಯಾಪ್ಟನ್ ಆದಾಗ ಕರೆದ್ಬಿಟ್ಟು ಯಾರೊಬ್ರು ಎಂಟರ್ಟೈನ್ಮೆಂಟ್ ಒಬ್ರನ್ನಾರ ಮಾಡ್ಸಿದಿರಾ ನೀವು, ಬರೋ ಒಂದು ಸ್ಕಿಟ್ ಮಾಡೋಣ, ಒಂದು ಮಜಾ ಮಾಡುವ ಅಂತ ಯಾರು ಇಲ್ಲ, ಒಂದು ಸ್ಕಿಟ್ ಇಲ್ಲ. ಧನರಾಜ್ ಅವ್ರು ಲಾಸ್ಟ್ ಸೀಸನ್ ಪಿಕಪ್ ಅವರೇ ಬಂದು ಸ್ಕಿಟ್ ಮಾಡೋರು, ಕ್ಯಾಪ್ಟನ್ ಆದಂತವ್ರು ಹೇಳ್ತಾ ಇದ್ರು ಏನಾದ್ರು ಸ್ಕಿಟ್ ಮಾಡೋಣ ಬಾಮಗ ಅಂತ. ಆ ಒಂದು ತಂಡ ರೀಸನ್ಗೋಸ್ಕರ ಯಾರಾದ್ರೂ ಬೇರೆಯವ್ರು ಕ್ಯಾಪ್ಟನ್ ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ಐ ಥಿಂಕ್ ರಾಶಿಕ್ ಅವ್ರು ಸಕ್ಕದಾಗಿ ಸ್ಮಾರ್ಟ್ ಪ್ಲೇ ಮಾಡಿಬಿಟ್ಟು ಐ ಥಿಂಕ್ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ಅಪ್ರಿಷಿಯೇಟ್ ಮಾಡುವ ರಾಶಿಕ್ ಅವ್ರು, ಅಂದ್ರೆ ಧ್ರುವಂತೂ ಕೂಡ ರಾಶಿಕ ಕೂಡ ಮಾತಾಡಿಸ್ತಾರೆ ದೇವ್ರ ಬೇರೆ ಆಗಿದ್ರೆ. ಸೊ ಐ ಥಿಂಕ್ ಗುಡ್ ಅಂತ ಹೇಳುವ, ಬಿಕಾಸ್ ಆಫ್ ಗೇಮ್ ಅಂತ ನೋಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಡಬೇಕು. ಈಗ ಒಂದು ಹೊಸ ಅಧ್ಯಾಯ ಪಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಗೇಮ್ ಅವರು. ನೆಕ್ಸ್ಟ್ ವಿಲನ್ ಆಗಿ ಎಂಟ್ರಿ ಕೊಡ್ತಾರೆ. ವಿಲನ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಮನೇಲಿ ಮೈನ್ ರೂಲ್ಸ್ ಅಂದ್ರೆ ಏನು ಮಾಡಬಾರ್ದು ಅನ್ನೋದು ಯಾವ್ದಿದೆ ಅಂತಂದಾಗ ಮೈಕ್ ಹಾಕೊಳ್ಳೋದು, ಮಲ್ಕೊಳ್ಳೋದು, ಇದೆಲ್ಲ ಮೈನ್ ರೂಲ್ಸ್ ಇದೆ, ಅದನ್ನ ಬ್ರೇಕ್ ಮಾಡ್ಬೇಕು ಅಂತ. ಮೈಕ್ ಹಾಕೊಳ್ಳೋದಲ್ಲ, ನಾಮಿನೇಷನ್. ಅದೇ ರಜತ್ ಅವ್ರು ಹೇಳ್ತಾರೆ ನಾಮಿನೇಷನ್ ಅಂತ ಲಾಸ್ಟ್ ಹೇಳ್ತಾರೆ. ಹೌದು. ಸೊ ಈಗ ನೀವೆಲ್ಲರೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ಡಿಸ್ಕಸ್ ಮಾಡ್ಬೋದು, ಯಾರಿಗೆ ಯಾರು ಬೇಕು ಅಂದ್ರೆ ಲೈಕ್ ನಾಮಿನೇಟ್ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ಕೊಂಡು ಹೇಳಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಚೈತ್ರ ಅವ್ರು ಹೇಳ್ತಾರೆ ಅಂತಂದ್ರೆ, ಚೈತ್ರ ಅವ್ರಿಗೆ ಲೈಕ್ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ನನ್ನ ಹತ್ರ ಬಂದು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಪೋಟ್ರೆ ಮಾಡ್ಕೊಂಡು ಎಲ್ಲರೂ ನನಗೆ ಬಂದು ಹೇಳಿ ನೀವೇನು ಡಿಸ್ಕಸ್ ಮಾಡಿದ್ರೆ ಯಾರಿಗೆ ನಾಮಿನೇಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಸ್ಟ್ಯಾಂಡ್ ಅವ್ರು ತಗೊಂತಾರೆ. ಅಂದ್ರೆ ಇಲ್ಲಿ ಅವ್ರಿಗಿನ್ನ ಕನ್ಫ್ಯೂಸ್ ಮಾಡೋದು ಇರ್ತಾರೆ. ಬಿಗ್ ಬಾಸ್ ಅಲ್ಲಿ ರೂಲ್ಸ್ ಇರೋದು ಆ ಥರ, ವಿಲನ್ ಬಂದ್ಬಿಟ್ಟು ಹೇಳ್ತಾರೆ ಈ ಥರ ನಾನು ಹೆಂಗ್ ಮಾಡಿ ಯಾರನ್ನ ನಾಮಿನೇಟ್ ಮಾಡಲಿ, ನಾನು ಡಿಸ್ಕಸ್ ಮಾಡಲೇಬೇಡ ಅಂತ ಅವರು ಲೈಕ್ ಕನ್ಫ್ಯೂಸ್ ಮಾಡೋದು ಚೈತ್ರ ಅವ್ರಿಗೆ ಹೇಳ್ಕೊತಾರೆ. ಬಟ್ ಅಲ್ಲೂ ಕೂಡ ಚೈತ್ರ ಅವ್ರಿಗೆ ಅಶ್ವಿನಿ ಅವ್ರಿಗೆ ಜಗಳ ಆಗುತ್ತೆ. ಚೈತ್ರ ಅವ್ರು ಹೇಳಿದ್ರೆ ನನ್ನ ಹತ್ರ ಬಂದು ಹೇಳ್ಬೇಕಿತ್ತು ಅಂತ ಅವರು ಲೈಕ್ ಆ ಥರ ಮಾಡೋದು ಇರ್ತಾರೆ. ಬಟ್ ಇಲ್ಲಿ ನಮ್ಮ ಪ್ರಕಾರ ಅಶ್ವಿನಿ ಆಗಿತ್ತು. ಇಲ್ಲಿ ಆಕ್ಚುಲಿ ಕ್ಯಾಪ್ಟನ್ ಮೋಡ್ ನ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಹೇಳಿದ್ದೇನಂತಂದ್ರೆ ನಿಮ್ಮಲ್ಲೇ ಡಿಸ್ಕಷನ್ ಮಾಡಿ ನೀವು ನಾಮಿನೇಷನ್ಸ್ ರೀಸನ್ಸ್ ಕೊಡ್ಬೋದು ಅಂತ. ಬಟ್ ಇಲ್ಲಿ ಬಿಗ್ ಬಾಸ್ ಅವ್ರು ಲಾಸ್ಟ್ ಫ್ರೀಸ್ ಕೊಟ್ಟಿರ್ತಾರೆ. ಅಂದ್ರೆ ಇಬ್ಬರಿಗೆ 0-0 ಕೊಟ್ಟು ಯಾರಿಗೆ ಕ್ಯಾಪ್ಟನ್ಗೆ ಅಂದ್ರೆ ನಾಮಿನೇಷನ್ಗೆ ಅರ್ಹತೆ ಇಲ್ಲ ಅವ್ರದ್ದು ಒಂದು ರೀಸನ್ ಕೊಡಿ ಅಂತ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಯಾವ ಹೆಸರು ಇರುತ್ತೋ ಅದನ್ನ ಕೊಡಬೇಕಾಗಿತ್ತು. ಯಾಕಂದ್ರೆ ಅದನ್ನ ಕೇಳಿಸ್ಕೊಂಡು, ಬಿಕಾಸ್ ಬೀಯಿಂಗ್ ಅವರು ಕೂಡ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಕೂಡ ನಾಮಿನೇಟ್ ಮಾಡ್ತಾರಲ್ವಾ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಫೋರ್ಸ್ಫುಲಿ ಎಲ್ಲರ ಹತ್ರ ತಿಳ್ಕೊಂಡು ಒಂದ್ ಕಡೆ ಅಶ್ವಿನಿ ಮ್ಯಾಮ್ ಅವ್ರನ್ನ ರಜತ್ ಕೊಡೋದ್ರಿಂದ ಲೈಕ್ ಅವರ ಇಂಪ್ಯಾಕ್ಟ್ ಬೇರೆಯವ್ರ ಮೇಲೆ ಬೀಳುತ್ತೆ. ಆಮೇಲೆ ರಜತ್ ನಾಮಿನೇಟ್ ಆಗ್ಬಿಡ್ತಾರಲ್ಲ, ಸೇವ್ ಮಾಡೋಕ್ಕೋಸ್ಕರ ಎಕ್ಸ್ ತಂಡದವ್ರನ್ನ ಅವ್ರಿಗೆ 0 ಕೊಡ್ತಾರೆ. ಎರಡನೇದು ರಕ್ಷಿತಾಗಿ ಪ್ಯೂರ್ ಜಿದ್ ಸಾಧಿಸ್ತಾರೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಔಟಕ್ಕೆ ಅವ್ರನ್ನ ಆಚೆ ಇಟ್ಟಿದ್ರಿಂದ ಅವ್ರ ಮೇಲೆ ಪರ್ಸನಲ್ ಗ್ರಜಸ್ ತಗೊಂಡ್ಬಂದು ಇಲ್ಲಿ ಇಟ್ಬಿಟ್ಟು ಅವ್ರು ಕರೆಕ್ಟ್ ಕೊಡುವಂಥ ರೀಸನ್ಸ್ಗಳಿಂದ ಕಾರಣ ಅವರು ನಾಮಿನೇಷನ್ಸ್ಗೆ ಕರೆಕ್ಟಾಗಿ ಕೊಡಲ್ಲ. ಯಾಕೆ ಅಂತಂದ್ರೆ ರಕ್ಷಿತಾ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ರೀಸನ್ಸೇ ಕೊಡಕ್ಕೆ ಬರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಆಕ್ಚುಲಿ ಹೇಳಿರ್ತಾರೆ, ನನ್ನ ಸ್ಪಂದನ ಮತ್ತೆ ಕಾವ್ಯ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಪ್ಯೂರ್ ಗೇಮ್ ಅವ್ರು ಗೇಮ್ ಆಡ್ತಾ ಇಲ್ಲ, ಅದಕ್ಕೋಸ್ಕರ ಅಂತ ರೀಸನ್ ಕೊಡ್ತಾರೆ. ನಂಗೆ ಆಕ್ಚುಲಿ ವ್ಯಾಲಿಡ್ ರೀಸನ್ ಅಂತ ಅನಿಸ್ತು. ಇಬ್ರಿಗೂ ಕೊಡ್ಬೇಕಾದ್ರೆ ಸ್ಪಂದನಾಗಿರ್ಬೋದು, ಕಾವ್ಯರ್ಗಾಗಿರ್ಬೋದು ವ್ಯಾಲಿಡ್ ರೀಸನ್ ಅಂತ ಅನಿಸ್ತು. ಬಟ್ ಇದೆಲ್ಲ ನೋಡ್ತಾ ಇದ್ರೆ ಐ ಥಿಂಕ್ ಎಲ್ಲೋ ಆಚೆ ಕಡೆ ಇರ್ತಾರೆ. ಬಟ್ ಇದಾಗಿದ ತಕ್ಷಣ ನೆಕ್ಸ್ಟ್ ಮಾಲು ಅಣ್ಣಂಗೆ ಕರೆದ್ಬಿಟ್ಟು ಒಂದನ್ನ ನಾಮಿನೇಷನ್ ಮಾಡಕ್ಕೆ ಯಾರು ಕೊಡ್ತೀರಾ ಅಂದಾಗ ಸ್ಪಂದನ ಮಾಡ್ತಾರೆ. ಐ ಥಿಂಕ್ ಸ್ಪಂದನ ಅವರು ಮೇ ಬಿ ಈ ವೀಕಿಂದ ಆಚೆ ಹೋಗುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದ್ರೆ ಕ್ಯಾಪ್ಟನ್ಶಿಪ್ ಕೂಡ ಕಿತ್ಕೊಂಡಾಯ್ತು, ಅಭಿಷೇಕನು ಆಚೆ ಕಳ್ಸಾಯ್ತು. ಇಲ್ಲೆಲ್ಲ ಒಂದು ಸ್ವಲ್ಪ ಹಿಂಟ್ನ ಕೊಟ್ಟಿದ್ದಾರೆ ಅಂತ ಅನಿಸ್ತೈತೆ. ಎರಡನೇದು ಬಂದ್ಬಿಟ್ಟು ಆಕ್ಚುಲಿ ಏನಪ್ಪಾ ಅಂತಂದ್ರೆ ರಘುವ್ರನ್ನ ಕರೆಸ್ತಾರೆ. ರಘುವ್ರನ್ನ ಕರೆಸಿ ಯಾರನ್ನ ನಾಮಿನೇಟ್ ಮಾಡ್ತೀಯಪ್ಪ ಅಂತಂದಾಗ ಧ್ರುವಂತನ ಹೇಳ್ತಾರೆ ಆಕ್ಚುಲಿ. ಸೊ ಇಬ್ರು ಹೆಸರಿರುತ್ತೆ, ಒಂದು ಗಿಲ್ಲಿ ಅಂಡ್ ಧ್ರುವ ಅಂತ. ಕಂಪೇರ್ ಟು ಗಿಲ್ಲಿ ಅಂಡ್ ಧ್ರುವ ಅಂತ ಧ್ರುವಂತ ಅವ್ರೆಲ್ಲ ಒಂದ್ ಕಡೆ ಅವರ ಬಿಹೇವಿಯರ್ ಚೆನ್ನಾಗಿಲ್ಲ, ಅವ್ರು ಹಂಗೆ ಹಿಂಗೆ ಮಾಡೋದು, ಆಕ್ಷನ್ನೇ ಚೇಂಜ್ ಆಗೋಯ್ತು ಕಂಪ್ಲೀಟ್ ಆಗಿ. ಐ ಥಿಂಕ್ ಅದಕ್ಕೋಸ್ಕರ ನಾನು ಅವ್ರನ್ನ ಚೇಂಜ್ ಲೈಕ್ ಇದನ್ನ ಸ್ವಿಮ್ಮಿಂಗ್ ಪೂಲ್ ತಳ್ಳಿ ನಾಮಿನೇಟ್ ಮಾಡ್ತೀನಿ ಅಂತ ಸ್ವಿಮ್ಮಿಂಗ್ ಪೂಲ್ ತಳ್ಳಿ ನಾಮಿನೇಟ್ ಮಾಡ್ತಾರೆ. ನಿನ್ನೆ ಎಪಿಸೋಡ್ ಗೈಸ್ ಆಕ್ಚುಲಿ ಇಲ್ಲಿಗೆ ಎಂಡ್ ಆಗಿದೆ. ಬಟ್ ಆ ಒಂದು ನೆಕ್ಸ್ಟ್ ಕಂಟಿನ್ಯೂ ಭಾಗನೇ ಕಾವ್ಯ ಅವರು ಗಿಲ್ಲಿನ ನಾಮಿನೇಷನ್ ಮಾಡಕ್ ಒಂದು ರೀಸನ್ ಸಿಗುತ್ತೆ. ಅದಾಗಿದ ತಕ್ಷಣ ನೆಕ್ಸ್ಟ್ ರಜತ್ ವರ್ಸಸ್ ಧ್ರುವಂತ್ ಫೈಟ್ ಕೂಡ ನೋಡ್ಬೋದು. ಮೇ ಬಿ ಧ್ರುವಂತ್ ಅವರು ಉರ್ಕೊಂಡಿರ್ತಾರೇನೋ. ಈ ಕಡೆ ರಜತ್ ಅವರು ಉರ್ಕೊಂಡಿದ್ರೆ, ಕಾವ್ಯ ಅವರು ರಜತ್ನ ನಾಮಿನೇಟ್ ಮಾಡಿರೋದ್ರಿಂದ ಏನ್ ಅನ್ಸುತ್ತೆ ಗೈಸ್, ಈ ಬೆಂಕಿ ಇದೆ ಇವತ್ತಿನ ಎಪಿಸೋಡ್. ದಯವಿಟ್ಟು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. 50K ಸೆಲೆಬ್ರೇಷನ್ ಲೈಕ್ ನಿಮ್ಮ ಮುಂದೆ ಲೈವಲ್ಲಿ ಕುತ್ಕೊಂಡು ಮಾಡಿದ್ವಿ, ತುಂಬಾ ಜನ ಗೊತ್ತಿರಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪ್ರೀತಿಗಾಗಿ. ಸೊ ಹಾಗಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಸಿಗಡ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್.